ನೀವಂತೂ ಬ್ರೇಕ್ಫಾಸ್ಟ್ ಇಲ್ಲಿ ಮಾಡಲೇಬೇಕು. ಏನಕ್ಕಂತಂದ್ರೆ ಈ ಹೋಟೆಲ್ ಸ್ಟಾರ್ಟ್ ಆಗಿ ಸಾಧಾರಣ 70 ವರ್ಷನೇ ಆಗಿದೆ. ಹಾಗೆ ಇಲ್ಲಿ ತುಂಬಾ ರೀಸನೇಬಲ್ ಪ್ರೈಸ್ಗೆ ನಿಮ್ಗೆ ಬ್ರೇಕ್ಫಾಸ್ಟ್ ಸಿಗುತ್ತೆ. ನಾನಿವತ್ತು ಬಂದಿರುವಂಥದ್ದು ಇಂದ್ರಭವನ್ 1952ರಲ್ಲಿ ಸ್ಟಾರ್ಟ್ ಆಗಿದೆ. ಇವತ್ತಿಗೂ ಈ ಹೋಟೆಲ್ನಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಂತಂದ್ರೆ ಜನರಿಗೆ ತುಂಬಾನೇ ಇಷ್ಟ. ಏನಕ್ಕಂತಂದ್ರೆ ಇಲ್ಲಿ ಉಪ್ಪಿಟ್ಟು ಅವಲಕ್ಕಿ ಅಂತೂ ತುಂಬಾನೇ ಫೇಮಸ್. ಅದ್ರ ಮೇಲೆ ಸಕ್ಕರೆ ಹಾಕಿ ಕೊಡ್ತಾರೆ, ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ. ಉಪ್ಪಿಟ್ಟು ಅವಲಕ್ಕಿ ಅಂದ ತಕ್ಷಣ ಇಲ್ಲಿ ಒಂಥರ ಸಿಗ್ನೇಚರ್ ಡಿಶ್ ಅಂತಾನೆ ಹೇಳ್ಬೋದು. ಇನ್ನು ಇಲ್ಲಿ ನಮಗೆ ರಾಗಿ ಇಡ್ಲಿನ ತಿನ್ನಕ್ ಸಿಗುತ್ತೆ. ಯೂಶ್ವಲಿ ನಾವು ರಾಗಿ ಮಣ್ಣಿನ ಸ್ಲೈಸ್ ರೂಪದಲ್ಲಿ ತಿಂದಿರ್ತೀವಿ, ಇಡ್ಲಿ ರೂಪದಲ್ಲಿ ತಿಂದಿರೋದು ನಾನು ಕೂಡ ಫಸ್ಟ್ ಟೈಮ್. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗೇ ಇತ್ತು. ಆಮೇಲೆ ಒಂದು ಬೋಂಡನ ಟ್ರೈ ಮಾಡುವ ಅಂತ ಹೇಳಿ ಒಂದು ಬೋಂಡ ತಕೊಂಡ್ವಿ. ಬೋಂಡ ಕೂಡ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿ ಆಗಿತ್ತು. ಇನ್ನು ನಾವಿಲ್ಲಿ ಇಡ್ಲಿ ವಡನ ಟ್ರೈ ಮಾಡಿದ್ವಿ. ಇಡ್ಲಿ ವಡ ಕೂಡ ತುಂಬಾ ಇಷ್ಟ ಆಯ್ತು. ಇದು ಎಲ್ಲದಕ್ಕಿಂತ ಇಷ್ಟ ಆಗಿರೋದು ಅವರ ಒಂದು ಪ್ರೈಸ್. ಏನಕ್ಕಂತಂದ್ರೆ ಅದು ರೀಸನೇಬಲ್ ಇತ್ತಂತ ನನಗನ್ನಿಸ್ತು. ಹಾಗೆ ಇದ್ರ ಜೊತೆಗೆ ಒಂದು ಟೀ ಕೂಡ ತಕೊಂಡ್ವಿ. ಇದು ಎಲ್ಲನೂ ಸೇರಿ 207 ರೂಪಾಯಿ ಬಿಲ್ ಆಯ್ತು. 3 ಜನ ಆರಾಮ್ಸೆ ತಿನ್ಬಹುದು. ಟೀ ಕೂಡ ದೊಡ್ಡ ಕಪ್ಪಲ್ಲೇ ಕೊಟ್ಟಿದ್ರು, ಸೊ ಇಬ್ರು ಆರಾಮ್ಸೆ ಶೇರ್ ಮಾಡ್ಕೋಬಹುದು. ಹಾಗೆ ಮಂಗಳೂರಲ್ಲಿ ನಿಮ್ಮ ಫೇವ್ರೆಟ್ ಫುಡ್ ಸ್ಪಾಟ್ ಯಾವ್ದಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋನ ಅಲ್ಲಿ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ.